ಈ ಗಂಜಿ ಊಟದ ಬಗ್ಗೆ ನಿಮಗೆ ಗೊತ್ತಾ? ಮಂಗಳೂರಿನ ಈ ಜಾಗದಲ್ಲಿ ಕೇವಲ 2-3 ಗಂಟೆಯಲ್ಲಿ 4,000-5,000 ಜನ ಗಂಜಿ ಊಟವನ್ನ ಮಾಡ್ತಾರೆ. ಇಂಟ್ರೆಸ್ಟಿಂಗ್ ಅಲ್ವಾ? ನಮಸ್ಕಾರ ಮಂಗಳೂರು. ಜಗತ್ ಪ್ರಸಿದ್ಧ ಕೊಡಿಯಾಲ್ ತೇರಿನ ಸಂದರ್ಭದಲ್ಲಿ 4 ದಿನ ವಿಠೋಬಾ ದೇವಸ್ಥಾನದಿಂದ ವಿಟಿ ರೋಡ್ ನಲ್ಲಿರುವ ಶ್ರೀನಿವಾಸ ಕಲ್ಯಾಣ ಮಂಟಪದಲ್ಲಿ ಪ್ರತಿದಿನ ಸುಮಾರು 4,000-5,000 ಜನರು ಗಂಜಿ ಊಟವನ್ನ ಮಾಡ್ತಾರೆ. ಇದಕ್ಕೆ ಪೆಜ್ಜೆ ಜೇವಣ್ ಅಂತ ಹೇಳ್ತಾರೆ. ಬೆಳಗ್ಗೆ 7:30 ಗಂಟೆಗೆ ಆರಂಭವಾಗುವಂತಹ ಈ ಊಟದ ಸಂಭ್ರಮಕ್ಕೆ ಪ್ರತಿದಿನ ಬೇರೆ ಬೇರೆ ಪದಾರ್ಥ ತಯಾರು ಮಾಡ್ತಾರೆ. ಬಿಸಿ ಬಿಸಿ ಪದಾರ್ಥವನ್ನ ಪಾತ್ರೆಗೆ ಹಾಕಿ ಪ್ರತಿಯೊಬ್ಬರಿಗೂ ಬಡಿಸೋದು ನೋಡೋದೇ ಚಂದ. ಇಲ್ಲಿಗೆ ಬಂದು ಕೂತ ತಕ್ಷಣ ಬಾಳೆ ಎಲೆಯನ್ನ ಹಾಕ್ತಾರೆ. ಬಾಳೆ ಎಲೆ ಕ್ಲೀನ್ ಮಾಡಿದ ತಕ್ಷಣನೇ ಉಪ್ಪಿನಕಾಯಿ, 2 ರೀತಿಯ ಪದಾರ್ಥ ಹಾಗೆ ಗಂಜಿಯನ್ನ ಬಡಿಸ್ತಾರೆ. 7-8 ನಿಮಿಷದಲ್ಲಿ ಊಟ ಮುಗಿದು ಹೋಗುವಷ್ಟರಲ್ಲಿ ನೋಡಿ, ಹೊರಗಡೆ ನಿಂತ ಜನ ಒಳಗ್ ಬಂದು ಊಟಕ್ಕೆ ಕೂರ್ತಾರೆ. ಹೀಗೆ ಪ್ರತಿದಿನ ಸುಮಾರು 4,000-5,000 GSB ಸಮಾಜದವರು ಸೇರ್ತಾರೆ. ಇಷ್ಟು ಮಾತ್ರವಲ್ಲ, ಅವರು ಊಟ ಮಾಡಿದ ನಂತರ ಅವರವರೇ ಬಾಳೆ ಎಲೆಯನ್ನ ತೆಗೆದು ಡಸ್ಟ್ಬಿನ್ಗೆ ಹಾಕ್ಬೇಕು. ಎಂತ ವಿಶೇಷ ಅಲ್ವಾ? ನಿಮ್ಗೂ ಈ ವಿಷಯ ಕೇಳಿ ಖುಷಿಯಾಗಿದ್ರೆ ಈಗಲೇ ಶೇರ್ ಮಾಡಿ, ಹಾಗೆ ತಿಂಡಿನ ಫಾಲೋ ಮಾಡಿ.